ತೋರಿಸಿದ್ದಾಳ. ಅಂದ್ರ ಈ ತಾಯಿ ಮುತ್ತೈದೆ ಅದಾಳ, ಇವಳೊಬ್ಬ ಮದುವೆಯಾದಂಥ ಸ್ತ್ರೀ ಅದಾಳ ಅಂತ ತಿಳ್ಕೊಂಡು ಕೈ ಎತ್ತಿ ಮುಗಿಬೇಕು ಅಂತ ಆ ಕಾಲಿಗೆ ಕಾಲ್ಪೂರವನ್ನ ಹಾಕ್ಯಾರ. ಅದಕ್ಕ ಇನ್ನೊಂದು ವಿಚಾರ ಬರ್ತದ, ಮುತ್ತೈದೆಗೆ ಮುತ್ತೈದೆತನ ಆಯ್ತು, ಗಂಡ ಇರುವವರೆಗೆ ಹೆಣ್ಣು ಮಗಳು ಹಸಿರು ಬಳೆಯನ್ನ ತೊಟ್ಟು ಮುತ್ತೈದೆಯಾಗಿ ಇರ್ತಾಳ. ಗಂಡ ತೀರಿದ ಮೇಲೆ ಯಾತ್ರೆ ಇವುಗಳನ್ನೆಲ್ಲ ತೆಗಿಬೇಕು ಅನ್ನುವಂತಹ ವಿಚಾರ ನಿಮಗೆ ಹೇಳ್ತೀನಿ ಇವತ್ತು. ಯಾಕೆ ಹೇಳಬೇಕು ಅಂತಂದ್ರ ಅದ್ರೊಳಗ ಬಹಳ ಗುಟ್ಟಾಡಿಗೆ. ಎಂತ ಗುಟ್ಟು ಅಂತಂದ್ರ ಹುಟ್ತಾನೆ ಕುಂಕುಮ ಹಚ್ಚಿವಿ, ಹುಟ್ತಾನೆ ಬಳೆಗಳನ್ನ ಹಾಕಿವಿ, ಆದ್ರೂ ಅದಕ್ಕೊಂದು ಏನು ಕೊಟ್ಟಾರೆ ಅಂತಂದ್ರ ಮದುವೆಯಾದ ಮೇಲೆ ಅವಳಿಗೆ ಮುತ್ತೈದೆ ಅಂತ ಕರೆದ್ರು. ಆಮೇಲೆ ಗಂಡ ತೀರಿದ ಮೇಲೆ ಹಸಿರು ಬಳೆಗಳನ್ನ ಯಾಕೆ ತೆಗಿಬೇಕು, ಕುಂಕುಮವನ್ನ ಯಾಕೆ ತ್ಯಜಿಸಬೇಕು, ತಾಳಿ ಕಾಲುಂಗರವನ್ನ ಯಾಕೆ ತೆಗಿಬೇಕು ಅಂತಂದ್ರ ನೋಡುವ ಪರಪುರುಷನಿಗೆ ತಾಯಿ ಹೆಂಗ ಕಾಣಬಾರದು ಅಂತಂದ್ರ ಸುಲಕ್ಷಣವಾಗಿ ಲಕ್ಷಣವಾಗಿ ಕಾಣಬಾರದು. ಯೌವನ ಹೆಣ್ಣು ಮಗಳದಾಳ, ಅನುಭವಿಸಬೇಕು ಅನ್ನುವಂತಹ ಕಾಮದ ಆ ಮನಸ್ಸು ಆ ಪುರುಷನಿಗೆ ಬಾರದಿರಲಿ ಅನ್ನುವ ಕಾರಣಕ್ಕಾಗಿ ಹಸಿರು ಬಳೆಗಳನ್ನ ಕುಂಕುಮವನ್ನ ತಾಳಿ ಕಾಲುಂಗರವನ್ನ ತೆಗಿತಾ ಇದ್ದಾಳೆ. ಯಾಕಂತಂದ್ರ ನೋಡವರಿಗೆ ಅವಳು ಹೆಂಗ್ ಕಾಣಬೇಕು, ಅಮಂಗಲಳಾಗಿ ಕಾಣಬೇಕಂತ್ರಿ. ಅಮಂಗಲಳು ಅಂದ್ರ ನೋಡವರು ಏನೋ ಬ್ಯಾಡ್ರು ಅಂತ ಕೈ ಮುಗಿದು. ಆದ್ರೆ ಜಗತ್ತು ಹೆಂಗದ ಅಂತಂದ್ರೆ ಕೆಟ್ಟು ಬಿಟ್ಟದ, ಜಗತ್ತ ಹಾಳಾಗತ್ತದ. ಅದಕ್ಕ ನಾವು ಅವಾಗೆಲ್ಲ ಏನಿತ್ತು ಅಂದ್ರೆ ಗಂಡ ತೀರ್ದ ಅಂದ್ರೆ ಗಂಡನ ಜೊತೆ ಹೆಂಡತಿ ಹೋಗ್ಬಿಡ್ತಿದ್ರು. ಈಗೆಲ್ಲ ಏನಾಗ್ಬಿಟ್ಟವ, ಸತ್ತ ನನಗೇನಾಗದ ನಡಿ, ಅವ ಸತ್ತ ನಾನೇ ಹಾಕ್ರಿ ತಾಳಿ ತೆಗಿಬೇಕು, ಯಾರು ತಾಳಿ ತೆಗಿವಲ್, ಕುಂಕುಮ ತೆಗಿಯಂಗಿಲ್ಲ, ಯಾರು ಹೆಂಗಾರ ಅನ್ನೋದು ಗೊತ್ತಾಗಂಗ. ಆದ್ರೆ ಹಿಂದಿನ ಋಷಿ ಮನಿಗಳು ಹಾಕಿಕೊಟ್ಟಂತಹ ಪದ್ಧತಿ ಯಾವುದು ಅಸತ್ಯ ಅಲ್ರಿ, ಅದು ಯಾವುದು ಸುಳ್ಳಲ್ಲ. ಅದಕ್ಕೊಂದು ಸಿದ್ಧಾಂತದ, ಅದಕ್ಕೊಂದು ಏನದಂದ್ರೆ ಮಾರ್ಗ ಅದ. ಅವ್ರು ಹಾಕಿರುವಂಥದ್ದು ಯಾವುದೂ ತಪ್ಪಲ್ಲ. ಅದನ್ನ ಅನುಸರಿಸಿಕೊಂಡು ಹೋದ್ವಿ ಅಂದ್ರೆ ನಮ್ಮ ಜೀವನ ಬಹಳ ಚಂದ ಹೋಗ್ತದೆ. ಅದಕ್ಕಿರ್ಲಿ ಕಾಣಬೇಕು ಅಂತಂದ್ರೆ ತಾಯಿ ಹೆಂಗ ಕಾಣಬೇಕು, ಹೌದಲ್ಲ? ಅದಕ್ಕೆ ಹೇಳ್ತಾರೆ, ಊರ ಮುಂದಿನ ಬಾವಿ ಯಾರ ತೋಡಿದ್ದಾರೆ ಅಂತ. ಕಾಲು ಜಾರಿದರೆ ಮನವ ಜಾರಿದರೆ ಅಂದ್ರ ಹೆಣ್ಣು ಹೆಂಗಿರಬೇಕು ಅಂತಂದ್ರ ಇದ್ದು ಇಲ್ಲದಂಗ ಅದಾಳೋ ಇಲ್ಲಪ್ಪ ಮನ್ಯಾಗ ಅನ್ನುವ ಹಂಗ ಹೆಣ್ಣು ಜೀವನ ಮಾಡ್ಬೇಕು. ಹೆಣ್ಣು 4 ಗೋಡೆ ಮಧ್ಯದೊಳಗೆ ಇರಬೇಕೇನ್ರಿ ಅಂತಲ್ಲ, ಅವಳು ಹೆಂಗಿರಬೇಕು ಅಂತಂದ್ರ ಶಕ್ತಿಯಾಗಿರ್ಬೇಕು. ಹೆಣ್ಣು ಯಾವಾಗಲೂ ಒಂದು ಆದಿನನೇ ರೀ, ಒಂದು ಆದಿನ ಅದು ಅಂತ ತಲೆಗೆ ಇಟ್ಕೊಂಡ್ಬಿಡ್ಬೇಕು. ಹುಟ್ಟದಾಗ ತಂದೆ ತಾಯಿಯ ಆದಿನದೊಳಗೆ ಇರಬೇಕು, ಅಂದ್ರೆ ಅವಳಿಗೆ ರಕ್ಷಣೆ. ಬೆಳೆದ ಮೇಲೆ ಗಂಡನ ಆದಿನದೊಳಗಿದ್ರೇ ಅವಳಿಗೊಂದು ರಕ್ಷಣೆ. ಮುಪ್ಪಾವಸ್ಥೆಯೊಳಗ ಮಕ್ಕಳ ಆದಿನದೊಳಗಿದ್ರೇ ಅವಳಿಗೊಂದು ರಕ್ಷೆ. ಇಲ್ರಿ ನಾನು ದೊಡ್ಡ ಅದು ಅದೀನಿ, ನಾನು ಇದು ಅದೀನಿ, ನಾನು ಸ್ವಾವಲಂಬಿಯಾಗಿ ಬದುಕಬಹುದು ಅಂದ್ರೂ ಕೂಡ ಅವಳಿಗೆ ಒಂದು ರಕ್ಷಣೆ ಅನ್ನೋದು ಬಹಳ ಮುಖ್ಯ. ಪುಣ್ಯಾತ್ಮರಿ ಅದಕ್ಕೆ ಊರ ಮುಂದಿನ ಭಾವಿ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ, ಕಾಲು ಜಾರಿದರ ಕೈಲಾಸ, ಹೆಣ್ಣಿನ ಮನವು ಜಾರಿದರ ವನವಾಸ, ವನವಾಸ. ಊರ ಮುಂದಿನ ಭಾವಿ ಯಾರ ತೋಡಿದರೆ, ಊರ ಮುಂದಿನ ಭಾವಿ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ, ಕಾಲು ಜಾರಿದರ ಕೈಲಾಸ, ಹೆಣ್ಣಿನ ಮನವು ಜಾರಿದರ ವನವಾಸ, ವನವಾಸ. ಊರ ಮುಂದಿನ ಭಾವಿ
ತನ್ನಂಗ ನೋಡಿದರ ಬಿನ್ನಿಲ್ಲ ಭೇದಿಲ್ಲ ತನ್ನಂಗ ತನ್ನ ಮಗಳ ಹಾಂಗ ತನ್ನಂಗ ತನ್ನ ಮಗಳ ಹಾಂಗ ನೋಡಿದರ ಕಣ್ಣ ಮುಗೈತಿ ಕೈಲಾಸ ಕೈಲಾಸ ಊರ ಮುಂದಿನ ಭಾವಿ ಯಾರ ತೋಡಿದರೇನ ಬಂಗಾರ ಬಳೆ ತೊಟ್ಟು ಬಡವರಿಗೆ ಬೈಗಾರ ಬಂಗಾರ ಬಳೆ ತೊಟ್ಟು ಬಡವರಿಗೆ ಬೈಗಾರ ಬಂಗಾರ ನಿನಗ ಸ್ಥಿರವಿಲ್ಲ ಬಂಗಾರ ನಿನಗ ಸ್ಥಿರವಿಲ್ಲ ತಾಗಿ ಮಧ್ಯಾಹ್ನದ ಬಿಸಿಲು ನೆರಳಲ್ಲ ಅಷ್ಟೇ ನೆರಳಲ್ಲ ಊರ ಮುಂದಿನ ಭಾವಿ ಯಾರ ತೋಡಿದರೇನ ಅಷ್ಟೇ ಕರಿಸೀರಿ ಉಡಬ್ಯಾಡ ಕಡಿವಾಣ ಬಿಡಬ್ಯಾಡ ಕರಿಸೀರಿ ಉಡಬ್ಯಾಡ ಕಡಿವಾಣ ಬಿಡಬ್ಯಾಡ ನಡುವೋಣಗಲು ನಗಬ್ಯಾಡ ನಡುವೋಣಗನಂತೂ ನಗಬ್ಯಾಡ ಮಗಳ ತವರಿಗೆ ಮಾತ ತರಗಾರ ತರಗಾರ ಊರ ಮುಂದಿನ ಭಾವಿ ಯಾರ ತೋಡಿದರೇನ ಹೆಣ್ಣು ಹಡೆಯಲು ಬ್ಯಾಡ ಹೆಡವರಿಗೆ ಕೊಡಬ್ಯಾಡ ಹೆಣ್ಣು ಹಡೆಯಲು ಬ್ಯಾಡ ಹೆಡವರಿಗೆ ಕೊಡಬ್ಯಾಡ ಮಗಳು ಹೋಗು ಮುಂದ ಅಳಬ್ಯಾಡ ಮಗಳು ಹೋಗು ಮುಂದ ಅಳಬ್ಯಾಡ ಕೇಳುವ ಸಿಟ್ಟಾಗಿ ಶಿವನ ಬೈಬ್ಯಾಡ ಸಿಟ್ಟಾಗಿ ಶಿವನ ಬೈಬ್ಯಾಡ ಊರ ಮುಂದಿನ ಭಾವಿ ಯಾರ ತೋಡಿದರೇನ ಗಂಡನ ಮನೆಯಾಗ ಹೊತ್ತಾಗಿ ಇರಬೇಕ ಗಂಡನ ಮನೆಯಾಗ ತೊತ್ತಾಗಿ ಇರಬೇಕ ಹೊತ್ತಾಗಿ ನೀಡಿದರು ಉಣಬೇಕ ಹೊತ್ತಾಗಿ ನೀಡಿದರು ಉಣಬೇಕು ನನ್ನ ಮಗಳ ತುಂಬಿದ ಮನೆಯ ಹೆತ್ತವರ ಹೆಸರ ತರಬೇಕ ಹೆತ್ತವರ ಹೆಸರ ತರಬೇಕ ಊರ ಮುಂದಿನ ಭಾವಿ ಯಾರ ತೋಡಿದರೇನ ಗಂಡನ ಮನೆಯಾಗ
ನೀ ಬರಿಬ್ಯಾಡ ಗಂಡನ ಮನೆಯಾಗ ಭೇದ ನೀ ಬರಿಬ್ಯಾಡ ಅಣ್ಣ ತಮ್ಮರ ಬಂಧ ಕಡಿಬ್ಯಾಡ ಅಣ್ಣ ತಮ್ಮರ ಬಂಧ ಕಡಿಬ್ಯಾಡ ಮಗಳ ತುಂಬಿದ ಮನೆಯ ಒಡಿಬ್ಯಾಡ ತುಂಬಿದ ಮನೆಯ ಒಡಿಬ್ಯಾಡ ಊರ ಮುಂದಿನ ಭಾವಿ ಯಾರ ತೋಡಿದರೇನ ಕಾಲು ಜಾರಿದರ ಕೈಲಾಸ ಕಾಲು ಜಾರಿದರ ಕೈಲಾಸ ಹೆಣ್ಣಿನ ಮನವು ಜಾರಿದರ ವನವಾಸ 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 ಯಾವಾಗಿದ್ರೂ ಒಂದು ಆಧೀನದೊಳಗೆ ಇದ್ರು ಅಂದ್ರೆ ರಕ್ಷಣೆಯಾಗಿ ಇರ್ತಾನೆ. ಅದಕ್ಕೆ ನಾವೆಲ್ಲ ಹೇಗೆ ಬದುಕಬೇಕಾಗ್ಯದ ಅಂತಂದ್ರೆ ಆದರ್ಶದ ಬದುಕನ್ನು ಬದುಕಬೇಕು. ಇಷ್ಟೋ ಜಗತ್ತಿನೊಳಗೆ ಹೆಣ್ಮಕ್ಕಳಾಗಿ ಹೋಗಿದ್ದಾರೆ. ಹೇಮರೆಡ್ಡಿ ಮಲ್ಲಮ್ಮ ಹುಚ್ಚ ಗಂಡನನ್ನ ಮದುವೆಯಾಗಿ ಜಗತ್ತಿಗೇನಾದರೂ ದೇವರ ಅಂತ ಕರೆಸ್ಕೊಂಡು, ಗುಡಾಪುರದ ದಾನಮ್ಮ ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಹೆಣ್ಮಕ್ಳು ಮಾದರಿಯಾಗಿ ಹೋಗ್ಯಾರ. ಅದಕ್ಕೆ ನಾವು ಅವ್ರಾಗೋದು ಬೇಡ್ರಿ, ನಾವು ಮಲ್ಲಮ್ಮನಾಗ ಆಗೋದು ಬೇಡ. ಆಕೆ ಏನು ಹಾಕಿ ಕೊಟ್ಟು ಹೋಗ್ಯಾಳಲ್ಲ ಅದರೊಳಗೆ ಒಂದಿಷ್ಟು ಅರ್ಥಕೊಂಡು ಬದುಕನ್ನು ಮಾಡಿದೀವಿ ಅಂದ್ರೆ ಸಾಕು, ಹುಟ್ಟಿದ್ದಕ್ಕೂ ಸಾರ್ಥಕತೆ ಆಗ್ತದೆ. ಅದಕ್ಕೆ ಸೊನಲಿಗೆಯ ಸಿದ್ದರಾಮರು ದಿನನಿತ್ಯದಂತೆ ತಮ್ಮ ಕಾಯಕದೊಳಗಿರುವಂತಹ ಸಂದರ್ಭದೊಳಗ ಮುಂಜಾವದ ನಸುಕಿನ ಸಮಯದೊಳಗ ಹೂಪತ್ರಿಯನ್ನ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಉದ್ಯಾನವನಕ್ಕೆ ಹೋಗಿದ್ದಾರೆ. ಅಲ್ಲಿ ಹೋಗಿ ಸ್ವಚ್ಛಂದವಾಗಿರುವಂತಹ ಗಾಳಿ, ಆ ಒಂದು ವಾತಾವರಣದೊಳಗ ಏನ್ ಮಾಡಿದ್ರು ಅಂತಂದ್ರೆ ಶಿವನ ಸ್ಮರಣೆ ಮಾಡಿಕೊಂಡು ಕುಳಿತುಕೊಂಡ್ಬಿಟ್ರು. ಅಲ್ಲೇ ಕುಳಿತುಕೊಂಡಂತಹ ಸಂದರ್ಭದೊಳಗ ಅಲ್ಲಿ ಯಾರು ಬಂದ್ರು ಅಂತಂದ್ರ ಮನ್ಮಥ ಬರ್ತಾನೆ. ಯಾರು? ಮನ್ಮಥ. ಮನ್ಮಥ ಪರಮಾತ್ಮನಿಗೆ ಒಂದು ಮಾತನ್ನ ಹೇಳಿದ, ಏ ಪರಮಾತ್ಮ, ಸಿದ್ದರಾಮನಿಗೆ ನಾನು ನನ್ನಂತೆ ಮಾಡ್ಕೊಂಡು ಬರ್ತೀನಿ ನೋಡು ಅಂತ ಹೇಳಿ. ಆವಾಗ ಪರಮಾತ್ಮ ಹೇಳನ, ಏನ್ ಹೇಳಿದ? ಮನ್ಮಥ, ಹೋಗಿ ಸುಮ್ಮನೆ ಸೋತು ಬರಬೇಡ, ಯಾಕಂತಂದ್ರೆ ಅದು ಬೆಂಕಿ, ದೂರಿಂದ ಅಷ್ಟ ನೋಡಿ ಸುಖ ಪಡಬೇಕು, ಸಂತೋಷ ಪಡಬೇಕು. ಅದ್ರ ಹತ್ರ ಹೋದ್ರೆ ಸುಟ್ಕೊಂಡು ಬಿಡ್ತದ, ಅದಕ್ಕೆ ಬೇಡಪ್ಪ, ಅವನ ಸಂಗ ಮಾಡಬೇಡ. ಅವಾಗ ಮನ್ಮಥ ಹೇಳ್ತಾ ಇದ್ದಾನೆ, ಇಲ್ಲ ಶಂಕರ, ನಾನು ಸಿದ್ದರಾಮೇಶ್ವರನನ್ನ ಸೋಲಿಸ್ತೀನಿ ನೋಡು ಅಂತ ಹೇಳಿ ಏನ್ ಮಾಡಿದ್ದ ಅಂತಂದ್ರ ಸಿದ್ದರಾಮರ ಹತ್ರ ಬಂದಿದ್ದ. ಬಂದು ಸಿದ್ದರಾಮೇಶ್ವರರು ಕುಳಿತುಕೊಂಡಿದ್ರು. ಮನ್ಮಥನು ತನ್ನ ಇಚ್ಛಾನುಸಾರವಾಗಿ ಒಂದು ಸುಂದರ ಹೆಣ್ಣನ್ನ ತಯಾರು ಮಾಡಿ ಸಿದ್ದರಾಮೇಶ್ವರರ ಹತ್ತಿರ ಬಿಡ್ತಾ ಇದ್ದಾನೆ. ಯೋಗದೊಳಗೆ ಕುಳಿತುಕೊಂಡಿರುವಂತಹ ಸಿದ್ದರಾಮರು ಏನು ಮಾಡಿದರೂ ಕೂಡ ಕಣ್ಣು ತೆರೆಯಲೇ ಇಲ್ಲ. ಮನ್ಮಥನು ತನ್ನ ಹೂವಿನ ಬಾಣವನ್ನಾದ್ರೆ ಹಿಂದೆ ಹಿಂದೆ ಎಷ್ಟು ತಿರುಗಾಡಿಸಿದರೂ ಕೂಡ ಆ ಯಾವ ಮಂತ್ರವೂ ನಾಟಲೇ ಇಲ್ಲ. ಕುಳಿತಂತಹ ಸಿದ್ದರಾಮರು ಕಣ್ತೆರೆದು ನೋಡಲೇ ಇಲ್ಲ. ಸಮಯವೇ ಕಳೆದು ಮನ್ಮಥನಿಗೆ ಅಚ್ಚರಿ ಆಗ್ತದೆ. ನನ್ನ ಬಾನು ಖುಷಿ ಆಯಿತಲ್ಲ, ಜಗತ್ತಿನೊಳಗ ಈ ಮನ್ಮಥನಿಗೆ ಯಾರು ಇವನನ್ನು ಗೆದ್ದವರಿಲ್ಲ, ಎಲ್ಲರೂ ಸೋತು ಬಿಟ್ಟಾರ. ಋಷಿ ಮುನಿಗಳು, ತಪಸ್ವಿಗಳು, ದೇವಾನು ದೇವತೆಗಳೇ ಸೋತ್ಯಾರ. ಇನ್ನು ಇವ ಯಾರು ದೊಡ್ಡವ ಅಂತ ನಾನು ಬಂದಿದ್ದ. ಆದ್ರೆ ಇದಕ್ಕೆ ಒಂದಿಷ್ಟು ಇಂಚು ಕೂಡ ಏನಾಗುವಲ್ಲ ಅಂದ್ರೆ ಅಲುಗಾಡ್ತಾ ಇಲ್ಲ, ನೀವು ಯಾರು ಅಂತ ಅಚ್ಚರಿ ಪಡ್ತಾನೆ. ಸಮಯ ಕಳೆದರೂ ಕೂಡ ಸಿದ್ದರಾಮರು ಕಣ್ ತೆರೆಯದೇ ಇರುವಂತಹ ಸಂದರ್ಭದೊಳಗ ಮಖ ಬಾಡಿದ್ದಾಯಿತು. ಮನ್ಮಥ ಓಡಿ ಬಂದು ಸಿದ್ದರಾಮೇಶ್ವರಿಗೆ ನಮಸ್ಕಾರವನ್ನು ಹಾಕ್ತಾ ಇದ್ದ. ಯಪ್ಪ, ನೀನು ನನ್ನವನಾಗ್ತಿ ಅಂತ ಅನ್ಕೊಂಡಿದ್ದ, ಮಾಯಿಗೆ ಸೋಲ್ತಿ ಅನ್ಕೊಂಡಿದ್ದ, ಕಾಮಕ್ಕ ಕೈ ಜಾರ್ತಿ ಅನ್ಕೊಂಡಿದ್ದ. ಆದ್ರ ನೀನು ಜಾರುವವನಲ್ಲ, ಎಲ್ಲವನ್ನ ಗೆದ್ದ ಮಹಾರಾಜನಪ್ಪ ನೀನು. ಮಾಯೆ ಅಂದ್ರ
ಶಂಕರನಿಗೆ ಮಾತು ಕೊಟ್ಟು ಬಂದಿನಿ ನಾನು. ಭಗವಂತನಿಗೆ ಸಿದ್ದರಾಮನನ್ನ ಸೋಲಿಸ್ತೀನಿ ಅಂತ ಮಾತು ಕೊಟ್ಟು ಬಂದಿನಿ. ಈಗ ಹಂಗ ಹೋದ ಅಂತಂದ್ರ ಪರಮಾತ್ಮ ನನ್ನ ನೋಡಿ ಗಹಗಳಿಸಿ ನಕ್ಕು ಬಿಡ್ತಾನ. ಅದಕ್ಕೆ ನೀ ಸೋಲು. ಸಿದ್ದರಾಮ ಹೇಳ್ತಾ ಇದ್ದ, ನೀನೇನ್ ಸೋತಿ? ನೀನು ಸೋತಿಲ್ಲ. ನಿನ್ನ ಪ್ರಯತ್ನವನ್ನ ನೀನು ಮಾಡಿದಿ. ನಿನ್ನ ಪ್ರಯತ್ನಕ್ಕೆ ಫಲ ಸಿಗುವುದು ಬಿಡುದು ಬೇರೆ ವಿಚಾರ. ಆದ್ರೆ ನಿನ್ನ ಪ್ರಯತ್ನದೊಳಗೆ ಏನಿತ್ತು ಅಂತಂದ್ರ ಗಟ್ಟಿ ಇತ್ತು, ನಿಷ್ಠೆ ಇತ್ತು. ಅದಕ್ಕೆ ನೀನು ಸೋತಿಲ್ಲ, ನೀ ಗೆದ್ದಿ ಹೋಗು ಅಂತ ಕಳಿಸಿದ್ರಂತ. ಅಂದ್ರ ಮನ್ಮಥನನ್ನ ಗೆದ್ದವ ಯಾರು ಅಂತಂದ್ರೆ ಸಿದ್ದರಾಮ ಶಿವಯೋಗಿಗಳು ಮಾಡ್ಕೊಂಡು ಹೊರಟಿದ್ರು. ಹೋಗುವಂತ ಸಮಯದೊಳಗೆ ಒಂದು ದಿನ ಅಲ್ಲೇ ಇರಬೇಕಾಗಿ ಬಂತು. ಎಲ್ಲಿ? ಸೊನ್ನಲಗಿಯೊಳಗ ಇರ್ಬೇಕಂತ ಅಲ್ಲೇ ಉಳ್ಕೊಳ್ತಾರೆ. ಉಳ್ಕೊಂಡ ಮೇಲೆ ಅವರಿಗೆ ಬೆಳಗಿನ ಜಾವ ಸ್ನಾನ ಮಾಡಾಕ ನೀರಿನ ಅವಶ್ಯಕತೆ ಇತ್ತು. ಭಾವ ಸ್ವಚ್ಛ ಇತ್ತು ಅಂತಂದ್ರೆ ಭಾವನೆಗಳು ನೋಡುವುದು ಎಲ್ಲ ಚಂದ ಕಾಣ್ತದೆ. ಮನಸ್ಸ ಹೊಲಸಿತ್ತು ಅಂತಂದ್ರೆ ನೋಡುವುದೆಲ್ಲ ಹೊಲಸ ಕಾಣ್ತದ. ಹಂಗ ಬ್ರಾಹ್ಮಣರೊಳಗ ಮನಸ್ಸಿನೊಳಗೆ ಏನಿತ್ತು ಅಂತಂದ್ರ ಭಾವನೆ ಸರಿ ಇರಲಿಲ್ಲ. ಇವ ಒಬ್ಬ ಒಡ್ಡರಸಿದ್ದ, ಇವ ಒಬ್ಬ ಜಾತಿಹೀನ, ಒಬ್ಬ ಸೂತ್ರ. ಇವನು ಕಟ್ಟಡ ಮಾಡಿರುವಂತಹ ಕೆರೆಯೊಳಗ ನಾನು ಸ್ನಾನವನ್ನ ಮಾಡಿದ್ವಿ ಅಂದ್ರೆ ಅಪವಿತ್ರರಾಗ್ತೀವಿ ನಾವು. ಅದಕ್ಕ ಹೆಂಗ ಮಾಡುವುದು ಅಂತ ವಿಚಾರ ಮಾಡುವುದ್ರೊಳಗಾಗಿ ಅಲ್ಲೊಬ್ಬ ಹೇಳ್ತಾನ, ಆ ಕೆರೆಯನ್ನ ನಾವು ಮಹಾಮಂತ್ರಿಸಿ ಅಂದ್ರ ನಾವು ಮಹಾಮಂತ್ರಗಳಿಂದ ಅದನ್ನ ಮಂತ್ರ ಹಾಕಿ ಜಲ ಶುದ್ಧಿ ಮಾಡಿ ಕೆರೆ ಶುದ್ಧಿ ಮಾಡಿ ಜಳಕ ಮಾಡ್ಕೊಂಡು ಹೋಗುವಂತ ಒಬ್ಬ ಹೇಳ್ತಾನೆ. ಹೇಳಿದ ತಕ್ಷಣ ಎಲ್ಲರೂ ಆಯ್ತು ಅಂತ ಒಪ್ಪಿಗೆ ಕೊಟ್ರು. ಕೆರೆಯೊಳಗೆ ಹೋದ್ರು, ಜಳಕ ಮಾಡ್ತಿದ್ರು. ಮ್ಯಾಗ ಬರಬೇಕು ಅನ್ನೋದ್ರೊಳಗಾಗಿ ಒಂದು ಕಾಗಿ ಬರ್ತಿತ್ತು, ಕುಗ್ತಿತ್ತು. ಮತ್ತ ನೀರಾಗ ಹೋಗ್ತಿದ್ರು, ಮುಳುಗ್ತಿದ್ರು, ಬರ್ತಿದ್ರು. ಯಾರಿಗೂ ಕೆರೆಯಿಂದ ಹೊರಗೆ ಬರಾಕ ಕಾಗಿಗಳು ಬಿಡ್ಲೇ ಇಲ್ಲ. ಸಮಯ ಕಳೆಯ ಹತ್ತಿತ್ತು. ಬ್ರಾಹ್ಮಣರಿಗೆ ವಿಚಿತ್ರ ಅನುಭವ ಆಗ ಹತ್ತಿತ್ತು. ಅಂದ್ರೆ ಒಡ್ಡರಸಿದ್ದನ ಕೆರೆಯು ಅಪವಿತ್ರ ಅದ. ಇದು ಅಪವಿತ್ರ ಅಂದ್ರೆ ಮಲಿನಾದ ಅಂತ ನಾವು ಅನ್ಕೊಂಡಿದ್ವಲ್ಲ, ಅದಕ್ಕೆ ಹಿಂಗಾಗತ್ತದೇನೋ ಅಂತ ತಿಳ್ಕೊಂಡು ಏನ್ ಮಾಡಿದ್ರು ಅಂತಂದ್ರ ಓಡಿ ಸಿದ್ದರಾಮರ ಹತ್ರ ಬರ್ತಾರೆ. ಸಿದ್ದರಾಮರ ಹತ್ರ ಬಂದಾಕ್ಷಣ ನಮಸ್ಕಾರ ಮಾಡುವಾಗ ಸಿದ್ದರಾಮರು ಹೇಳ್ತಾರ, ಒಡ್ಡರಸಿದ್ದನಿಗೆ ಕೈ ಮುಗಿಯುವುದು ಯಾಕಪ್ಪ, ಕಾಲಿಗೆ ಬೀಳುವುದು ಯಾಕ? ನೀವು ಶ್ರೇಷ್ಠರು, ನೀವು ಅನುಭಾವಿಗಳು. ನಾನು ಯಾರು? ನಾನೊಬ್ಬ ಒಡ್ಡರಸಿದ್ದ. ನನಗೆ ಯಾಕೆ ನಮಸ್ಕಾರವನ್ನ ಮಾಡ್ತೀರಿ ಅಂದಾಕ್ಷಣ ಸಿದ್ದರಾಮೇಶ್ವರರು ಹೇಳಿದ ತಕ್ಷಣ ಬ್ರಾಹ್ಮಣರೆಲ್ಲರೂ ಶಿರಸಾಷ್ಟಾಂಗ ನಮಸ್ಕಾರ ಹಾಕಿ ಅಂತಾರ, ಯಪ್ಪ ಗೊತ್ತಿಲ್ಲದೆ ಅಜ್ಞಾನ ಅನ್ನುವಂಥದ್ದು ನಮ್ಮಲ್ಲಿ ಏನ್ ಮಾಡಿತ್ತು ಅಂದ್ರೆ ಮನೆ ಮಾಡಿತ್ತು. ನೀನು ಯಾರು, ನೀನು ಎಂತವನು ಅನ್ನುವುದನ್ನ ಅರಿಯದೆ ನೀನು ಒಬ್ಬ ಎಲ್ಲರಂತೆ ಸಾಮಾನ್ಯನು ಅಂತ ತಿಳ್ಕೊಂಡು ನಿಮಗ ನಾವೇನ್ ಮಾಡ್ದೆವು ಅಂತಂದ್ರ ನೀ ನಮಕಿನ ದೊಡ್ಡವ ಅದಿ ಅಂತ ಹೇಳಿ ಬೇಡಿಕೊಳ್ಳುವಂಥವ್ರಾಗ್ತಾರೆ. ಅಂದ್ರ ಸಿದ್ದರಾಮೇಶ್ವರರದು ಏನಾಗಿತ್ತು ಅಂತಂದ್ರ ತಾಯಿಯ ಹೃದಯ ಆಗಿತ್ತು. ಬೈದವರು ನನ್ನವರೇ, ಹೊಡೆದವರು ನನ್ನವರೇ, ಅಂದವರು ನನ್ನವರೇ. ಅವರಿಗೆ ಮತ್ತೆ ಆಶೀರ್ವಾದವನ್ನು ಮಾಡಿ ಕಳಿಸುವಂಥವ್ರಾಗ್ತಾರೆ ಪುಣ್ಯಾತ್ಮರೇ. ಅಂದ್ರೆ ಒಬ್ಬ ಯೋಗಿ, ಒಬ್ಬ ಜ್ಞಾನಿ, ಒಬ್ಬ ತಪಸ್ವಿಯ ಮನಸ್ಸು ಹೆಂಗಿರ್ತದ ಅಂತಂದ್ರೆ ತಾಯಿಯ ಹೃದಯ ಹೆಂಗಿರ್ತದ. ಹೆಂಗ ಯಾವ ಒಬ್ಬ ಯೋಗಿಯ ಮನಸ್ಸು ತಾಯಿಯ ಹೃದಯದಂಗಿರ್ತದ ಅಂತ ಜಗತ್ತನ್ನೇ ಗೆಲ್ತಾನ. ಅಂತ ಮಹಾತ್ಮ ಜಗತ್ತನ್ನೇ ಗೆಲ್ತಾನ. ಹಂಗ ಸಿದ್ದರಾಮೇಶ್ವರರು ಜಗತ್ತಿನೊಳಗೆ ಏನಾಗಿ ಹೋದ್ರು ಅಂತಂದ್ರ ಶರಣ, ಸಂತ, ಮಹಾತ್ಮ, ಶಿವಯೋಗಿ, ಕರ್ಮಯೋಗಿ ಅನೇಕ ನಾಮಗಳನ್ನ ಪಡ್ಕೊಂಡ್ರು. ಕೊನೆಗೆ ಏನಾದ್ರು ಅವರು ದೇವರಾದ್ರು. ಎಲ್ಲರಿಗಿಂತ ದೊಡ್ಡವರು ಅನ್ಸ್ಕೊಂಡ್ರು ಅವರು. ಹೌದಲ್ಲ? ಎದರಿಂದ? ಅವರ ಕಾಯಕದಿಂದ. ಆ ಕಾಯಕದೊಳಗೆ ಅವ್ರಿಗೇನಿತ್ತು? ಎಂತ ತಾಯಿ ಹೃದಯ ಅಂತಂದ್ರ ಅವರು ಮಹಾಪ್ರಸಾದ ಮಾಡುವಂತ ಜಾಗದೊಳಗ ಉಗ್ರಾಣದೊಳಗ ಒಂದು ಬೆಕ್ಕು ಮರಿ ಹಾಕಿರ್ತಾರೆ. ಬೆಕ್ಕು ಮರಿ ಹಾಕಿ ಬೆಕ್ಕಿನ ಇದು ಗೊತ್ತದ ನಿಮಗೆ. ಈ ಮನೆ ಆಗಿದ್ರೆ ಆ ಮನೆ ಆಗಿರ್ತದ, ಆ ಮನೆ ಆಗಿದ್ರೆ ಆ ಮನೆ ಆಗಿರ್ತದ. ಹಂಗ ಆ ಬೆಕ್ಕು ಮರಿ ಹಾಕಿ ಬೇರೆ ಮನೆಗೆ ಹೋಗಿರ್ತದ. ಹೋದಾಗ ಆ ಮರಿ
ಅವ ಇರುವಂತಹ ಜಾಗಕ್ಕೆ ಊರಿಗೆ ಹತ್ತುತ್ತದೆ. ಬೆಂಕಿ ಹತ್ತಿ ಆ ಮರಿಗಳು ಏನಾಗ್ತವ ಅಂದ್ರೆ ಸಾವನ್ನಪ್ತವ. ಸಾವನ್ನಪ್ಪಿರುವಂತಹ ಸುದ್ದಿ ಸಿದ್ದರಾಮರಿಗೆ ಗೊತ್ತಾಗ್ತದ. ತಾಯಿ ಬಂದು ಮಕ್ಕಳನ್ನ ನೋಡಿ ಚಿರಾಡ್ತದ, ಒದರಾಡ್ತದ. ಆ ಒದರಾಡುವಂತಹ ಧ್ವನಿ ಯಾರಿಗೆ ಕೇಳ್ತದ ಅಂತಂದ್ರೆ ಸಿದ್ದರಾಮರಿಗೆ. ಕೇಳಿದ ತಕ್ಷಣ ಸಿದ್ದರಾಮರು ತಮ್ಮ ಕೈಯೊಳಗಿರುವಂತಹ ಸೇವಕರನ್ನ ಕಳಿಸಿ ತಗೊಂಡು ಬರಪ್ಪ ಅಂದ್ರಂತ. ಯಾರವನ್ನ ಮರಿಗಳನ್ನ. ಆ ಮರಿಗಳನ್ನ ತಂದ ಮೇಲೆ ಅವಕ್ಕೇನ್ ಮಾಡಿದ್ರು ಅಂತಂದ್ರ ಪಾದೋದಕವನ್ನು ತೆಗೆದುಕೊಂಡು ಆ ಪಾದೋದಕವನ್ನು ಅದ್ರ ಮೇಲೆ ಹಾಕಿ ಸ್ಪರ್ಶವನ್ನ ಮಾಡಿದ ತಕ್ಷಣ ಮರಿಗಳು ಏನಾದವು ಅಂತಂದ್ರೆ ಮಲ್ಗೋಟಿ ಎದ್ದಂಗೆ ಎದ್ದು ಓಡಾಡಕತ್ತು ಅಂತ. ಬೆಕ್ಕಿನ ಮರಿಗಳನ್ನ ತಾಯಿ ಒಂದ್ಸಾರಿ ಬಿಟ್ಟು ಅಂತಂದು ಹೊಳೆ ಕರ್ಕೊಳಕ್ಕಿಲ್ಲಂತ್ರಿ. ಅದೇನು ಅದು ಹಿಂಗ ಬಾಯಿ ಕಚ್ಚಿ ತಾನ ತಗೊಂಡು ಹೋಗಿ ಇಟ್ಟಿತ್ತು ಅನ್ನು ಹುಟ್ಟಿದ ತಕ್ಷಣ ಒಂದ್ ಕಡೆಯಿಂದ 7 ಮನಿ ತಿರುಗಾಡುತ್ತದ. ಅದು ಒಂದ್ಸಾರಿ ಜಾರಿ ಬಿತ್ತು ಅಂದ್ರೆ ಹೊಳೆ ಮುಟ್ಟಂಗಿಲ್ಲ ಅಂತ. ಹಂಗ ಆ ಮರಿಗಳನ್ನ ತಾಯಿ ಕರ್ಕೊಳ್ಳದೆ ಇರುವಂತಹ ಸಂದರ್ಭದೊಳಗೆ ಸಿದ್ದರಾಮರು ಏನ್ ಮಾಡಿದ್ರು ಅಂತಂದ್ರ ಆ ಮರಿಗಳನ್ನ ಮತ್ತೆ ತಾಯಿ ಹತ್ರ ಕೂಡಿಸ್ತಾರಂತ. ಅಂದ್ರ ತಾಯಿಯ ಹೃದಯ ಉಳ್ಳವರು ಯಾರು ಅಂತಂದ್ರ ಸ್ವನಲಿಗೆಯ ಸಿದ್ದರಾಮರು ಅನ್ನುವಂತಹ ಮಾತನ್ನ ನಾವು ನೀವೆಲ್ಲರೂ ತಿಳ್ಕೊಳ್ಬೇಕಾಗ್ಯದ. ಹೌದಲ್ಲ? ಅದಕ್ಕ ಹೆಣ್ಣಿನ ಜನ್ಮ ಬಹಳ ಕಷ್ಟ ಅಂತ ಹೇಳ್ತಾರೆ. ಸಿದ್ದರಾಮರು ಹೆಣ್ಣಿಗೆ ಅಮೂಲ್ಯವಾಗಿರುವಂತಹ ಒಂದು ಏನ್ ಕೊಟ್ಟಾರ? ಜಾಗ ಕೊಟ್ಟಾರ. ಏನ್ ಕೊಟ್ಟಾರ? ಜಗತ್ತಿಗೆ ಹೆಣ್ಣೇ ದೊಡ್ಡವಳು, ಹೆಣ್ಣಿಗಿಂತಲೂ ಉಚಿತ ಮತ್ತೊಂದೇನು ಇಲ್ಲ ಅನ್ನುವಂಥದ್ದನ್ನ ಸಾರಿ ಹೇಳ್ಯಾರ. ಆದ್ರೆ ಅಷ್ಟೇ ಹೆಣ್ಣಿಗೆ ಏನದ ಅಂತಂದ್ರೆ ಕಷ್ಟ ಅದ. ಜಗತ್ತಿನೊಳಗೆ ಹೆಣ್ಣಿಗೆ ಏನದ ರೀ? ಕಷ್ಟ ಅದ. ಯಾಕ್ರಿ? ತಾಯಿ ಹೊಟ್ಟೆಯಿಂದ ಹುಟ್ಟಿದ ತಕ್ಷಣನೇ ಅಯ್ಯಯ್ಯಯ್ಯಯ್ಯಯ್ಯ ಚಾಲೂನೇ ಅದು. ಯಾಕೆ? ಏನ್ ಹುಟ್ಟಿತು? ಹೆಣ್ಣು ಹುಡ್ತಿ. ಅಯ್ಯೋ ಹೆಣ್ಣದ ಅಯ್ಯಯ್ಯ ಚಾಲು ಆತು ಅಂದ್ರೆ ಅದು ಸಾಯುತ್ತಲ್ಲ ಅಯ್ಯಯ್ಯಯ್ಯನ್ನಾಗ ಹೋಗುದ್ರಿ. ಅದು ಗಂಡು ಹುಟ್ಟಿತು ಅಂದ್ರೆ ಪೇಡೆ ಹಾಕ್ಸೋದೇನು, ಊರಿಗೆ ಊಟ ಹಾಕೋದೇ. ಅಂದ್ರೆ ಹೆಣ್ಣಿನಿಂದಲೇ ಒಂದು ಹೆಣ್ಣಿಲ್ಲ ಅಂದ್ರೆ ಜಗತ್ತಿನೊಳಗೆ ಏನೋ ನಡೆಯಂಗಿಲ್ಲ ಅಂತ ಗೊತ್ತಿದ್ರು ಹೆಣ್ಣಿಗೆ ನೋಡುವಂತಹ ದೃಷ್ಟಿಕೋನ ಹೆಂಗದ ನೋಡಿ. ಆಕಿ ಹಡೇಕಿನ ಒಂದು ಹೆಣ್ಣೆ ಅದ ಗಂಡು ಹುಟ್ಟಿತು ಅಂದ್ರೆ ಮಾರಿಗಟ್ಟ ಹಾಕೊಂಡು ಕೂತು ಬಿಡ್ತಾಳೆ. ಯಾಕ? ಕರ್ಕೊಂಡು ಹೋಗ್ತಾರೋ ಇಲ್ಲೋ, ನನಗೆ ಕರ್ಕೊಂಡು ಹೋಗ್ತಾರೋ ಇಲ್ಲೋ. ಎಲ್ಲಿಗೆ? ಗಂಡು ಮನೆಗೆ. ಯಾಕ ಭಾವ ಬರ್ತದ ಅಂತಂದ್ರ ಮದುವೆ ಆಗೋ ತನಕ ಒಂದು ಥರ ಜೀವನ ಇರ್ತದ. ಮದುವೆ ಆದ ಮೇಲೆ ತವರು ಮನೆನೂ ಕೂಡ ಹೆಣ್ಣಿಗೆ ಏನಾಗ್ಬಿಡ್ತದ ಅಂತಂದ್ರ ನಂದಲ್ಲ ಅನ್ನುವಂಥ ಭಾವ ಹುಟ್ಸಕ್ ಪ್ರಾರಂಭ ಮಾಡ್ತದ. ಮದುವೆ ಆಗಿಲ್ಲ ಅಂದ್ರೆ ಆ ಮನೆಯೊಳಗೆ ಒಂದು ಏನಿರ್ತದ ಅಂದ್ರೆ ಅವಳದೇ ಆಗಿರುವಂತಹ ಒಂದು ಸ್ಥಾನಮಾನ ಇರ್ತದ. ಮದುವೆ ಅನ್ನುವಂತಹ ಪದ, ತಾಳಿ ಅನ್ನುವಂಥದ್ದು ಕುತ್ತಿಗೆಗೆ ಬಿತ್ತು ಅಂತಂದ್ರೆ ಅಲ್ಲಿ ನೋಡೋರ ದೃಷ್ಟಿನೇ ಬೇರೆ ಆಗಿರ್ತದೆ. ಒಂದೇನಾರ ವಸ್ತು ಮುಟ್ಟಬೇಕಾದ್ರೂ ಕೂಡ ಇದು ಯಾರ್ದೋ, ಯಾರೇನು ಅಂದ್ಗಿಂದಾರೋ ಅನ್ನುವಂಥದ್ದು ಮನಸ್ಸು ಕಾಡ್ತದೆ. ನೋಡ್ರಿ ಹೆಂಗಿರ್ಬೇಕು.